ಸರ್ಪ್ರೈಸ್ ಗಿಫ್ಟ್ ಕೊಡೋದಾಗಿ ಹೇಳಿ ಮನೆಗೆ ಕರೆಸಿಕೊಂಡವಳು ತನ್ನ ಇನಿಯನನ್ನ ಇಹಲೋಕಕ್ಕೆ ಕಳಿಸಿದಾಳೆ. ಲವರ್ ಕೊಡೋ ಸರ್ಪ್ರೈಸ್ ಗಿಫ್ಟ್ ತನ್ನ ಸಾವಾಗಿರುತ್ತೆ ಅಂತ ಅರಿವಿಗೆ ಬರುವಷ್ಟರಲ್ಲೇ ಇಲ್ಲೊಬ್ಬನ ಪ್ರಾಣ ಪಕ್ಷಿಯೇ ಹಾರಿ ಹೋಗಿದೆ. ತುಮಕೂರು ಜಿಲ್ಲೆಯ 29 ವರ್ಷದ ಕಿರಣ್ ಎಂಬಾತ ಬೆಂಗಳೂರಿನ ಟೆಲಿಕಾಂ ಆಫೀಸ್ ಒಂದರಲ್ಲಿ ಕೆಲಸ ಮಾಡ್ತಿದ್ದ. ಇದೇ ಸ್ಟೋರ್ ಅಲ್ಲಿ ಪ್ರೇಮ ಅನ್ನೋ 27 ವರ್ಷದ ಯುವತಿ ಕೂಡ ಕೆಲಸ ಮಾಡ್ತಿದ್ಲು. ಕೆಲಸಕ್ಕೆ ಸೇರಿದ 2 ವರ್ಷ ಇವರಿಬ್ರು ಒಳ್ಳೆ ಸ್ನೇಹಿತರಾಗಿದ್ರು. ನಂತರ ಇಬ್ರು ಒಬ್ರನ್ನೊಬ್ರು ಇಷ್ಟಪಟ್ಟು ಲವ್ ಮಾಡೋಕೆ ಶುರು ಮಾಡಿದ್ರು. ಹೀಗೆ ಕಳೆದ 4 ವರ್ಷದ ಇವರ ಪರಿಚಯದಲ್ಲಿ 2 ವರ್ಷ ಫ್ರೆಂಡ್ಸ್ ಆಗಿದ್ರೆ ಕಳೆದ 2 ವರ್ಷದಿಂದ ಇವರಿಬ್ರು ಪ್ರೇಮಿಗಳಾಗಿದ್ರು. ಪ್ರೇಮ ಕಿರಣ್ ಮೇಲೆ ಹುಚ್ಚು ಪ್ರೀತಿಯನ್ನ ಬೆಳೆಸಿಕೊಂಡಿದ್ಲು. ಇವನನ್ನೇ ಮದುವೆ ಮಾಡ್ಕೋಬೇಕು ಅಂತಾನು ಅನ್ಕೊಂಡಿದ್ಲು. ಕಿರಣ್ ಸಹ ನಿನ್ನೆ ಮದುವೆಯಾಗ್ತೀನಿ ಅಂತ ಪ್ರೇಮಗೆ ಮಾತು ಕೊಟ್ಟಿದ್ನಂತೆ. ಇದರಿಂದ ಇಬ್ರು ಸೇರಿ ಪ್ರೇಮಾಯಣದಲ್ಲಿ ಮುಳುಗಿ ತೇಲಿದ್ರು. ಕಿರಣ್ನ ಆಗಾಗ ಮನೆಗೆ ಕರೆಸಿಕೊಳ್ತಿದ್ದ ಪ್ರೇಮ ಇವನಿಗೆ ರುಚಿ ರುಚಿಯಾದ ಅಡಿಗೆಯನ್ನ ಮಾಡಿ ಬಡಿಸ್ತಿದ್ಲು. ಅಲ್ಲದೆ ತನ್ನ ಅಣ್ಣನಿಗೂ ನನ್ನ ಫ್ರೆಂಡ್ ಅಂತ ಹೇಳಿ ಇವನನ್ನ ಪರಿಚಯ ಮಾಡಿಸಿದ್ಲು. ಹೀಗಿದ್ದ ಇವರ ನಡುವೆ ಅದೇನಾಯ್ತೋ ಗೊತ್ತಿಲ್ಲ. ಕಿರಣ್ ನಿಧಾನವಾಗಿ ಪ್ರೇಮನ ಅವಾಯ್ಡ್ ಮಾಡೋಕೆ ಶುರು ಮಾಡಿದ್ದ. ಇವರಿಬ್ಬರ ನಡುವೆ ಅಂತರ ಬೆಳೆಯೋಕೆ ಶುರುವಾಗಿತ್ತು. ಪ್ರೇಮ ಮದುವೆ ಬಗ್ಗೆ ಮಾತು ತೆಗೆದಾಗ್ಲೆಲ್ಲ ಕಿರಣ್ ಅದನ್ನ ಉದಾಸೀನ ಮಾಡ್ತಿದ್ದ. ಆದ್ರೂ ಪ್ರೇಮ ಜೊತೆ ಇವನು ನಿರಂತರವಾಗಿ ಕಾಂಟ್ಯಾಕ್ಟ್ ಅಲ್ಲಿದ್ದ. ಮದುವೆ ವಿಚಾರವನ್ನ ಮಾತಾಡಿದ್ರೆ ಮಾತ್ರ ಏನೊಂದು ಹೇಳದೆ ಸುಮ್ಮನಾಗ್ತಿದ್ದ. ಅಲ್ಲದೆ ಪ್ರೇಮ ಜೊತೆ ಮೊದಲಿದ್ದ ಸಲುಗೆಯನ್ನು ಇವನು ತೋರಿಸ್ತಿರ್ಲಿಲ್ಲ. ಇದರಿಂದ ಮೊದಲು ತನ್ನ ಜೊತೆ ಸ್ನೇಹಮಯವಾಗಿದ್ದ ಕಿರಣ್ ಈಗ ತನ್ನ ಹತ್ರಕ್ಕೂ ಸೇರಿಸ್ತಿಲ್ಲ ಅಂತ ಪ್ರೇಮ ಕಿರಣ್ ಮೇಲೆ ಕಿಡಿಕಾರಿದ್ಲು. ಕೊನೆಗೆ ಕಿರಣ್ ಪ್ರೇಮಗೆ ನಿಧಾನವಾಗಿ ಕೈ ಕೊಡೋದಕ್ಕೆ ಮುಂದಾಗಿದ್ದ. ಆದ್ರೆ ಪ್ರೇಮ ಮಾತ್ರ ಕಿರಣ್ನ ಬಿಡೋದಕ್ಕೆ ರೆಡಿ ಇರ್ಲಿಲ್ಲ. ಕಳೆದ 4 ವರ್ಷಗಳಿಂದ ಪರಿಚಿತನಾಗಿದ್ದ ಕಿರಣ್ನ ಪ್ರೇಮ 2 ವರ್ಷದಿಂದ ಲವ್ ಮಾಡ್ತಿದ್ಲು. ಆದ್ರೆ ಇದ್ದಕ್ಕಿದ್ದಂತೆ ಪ್ರೇಮನ ಕಿರಣ್ ಅವಾಯ್ಡ್ ಮಾಡೋಕೆ ಶುರು ಮಾಡಿದ್ದ. ಇದಕ್ಕೆ ಕಿರಣ್ ಮಾಜಿ ಪ್ರಿಯತಮೆಯೊಂದಿಗೆ ಕಾಂಟ್ಯಾಕ್ಟ್ ನಲ್ಲಿದ್ನಂತೆ. ಇತ್ತೀಚೆಗೆ ಅವಳ ಬರ್ತ್ಡೇಯನ್ನು ಕಿರಣ್ ಸೆಲೆಬ್ರೇಟ್ ಮಾಡಿದ್ನಂತೆ. ಹೀಗೆ ಪ್ರಿಯತಮೆಯ ಬರ್ತ್ಡೇಯನ್ನ ಸೆಲೆಬ್ರೇಟ್ ಮಾಡಿದವನು ಫೋಟೋಗಳನ್ನ ತಗೊಂಡಿದ್ನಂತೆ. ಈ ವಿಚಾರ ಗೊತ್ತಾಗಿ ಪ್ರೇಮ ಕಿರಣ್ ಜೊತೆಗೆ ಗಲಾಟೆ ತೆಗೆದಿದ್ಲು. ಬಳಿಕ ಕಿರಣ್ ಪ್ರೇಮ ನಂಬರ್ನ ಬ್ಲಾಕ್ ಮಾಡಿದ್ದ. ಆಗ್ಲೇ ಪ್ರೇಮ ತಲೆಯಲ್ಲಿ ಒಂದು ಕ್ರಿಮಿನಲ್ ಐಡಿಯಾ ಬಂದಿತ್ತು. ಕಿರಣ್ ಜೊತೆ ಮತ್ತೆ ತನ್ನ ರಿಲೇಶನ್ಶಿಪ್ ನ ಪ್ರೇಮ ಕಂಟಿನ್ಯೂ ಮಾಡಬೇಕು ಅಂತ ನಿರ್ಧರಿಸಿದ್ಲು. ಹೀಗಾಗಿ ಕಿರಣ್ ಎಷ್ಟೇ ಅವಾಯ್ಡ್ ಮಾಡಿದ್ರು ಪ್ರೇಮ ಮೇಲೆ ಬಿದ್ದು ಹೋಗಿದ್ಲು. ಆದ್ರೂ ಕೂಡ ಕಿರಣ್ ಇವಳನ್ನ ಅವಾಯ್ಡ್ ಮಾಡ್ತಾ ತನ್ನ ಮೊದಲ ಪ್ರೇಯಸಿ ಜೊತೆ ಓಡಾಡೋಕೆ ಶುರು ಮಾಡಿದ್ದ. ಆಕೆ ಕಿರಣ್ ಮಾಜಿ ಪ್ರೇಯಸಿ ಅನ್ನೋದು ಪ್ರೇಮಗೆ ಕ್ಲಿಯರ್ ಆಗಿ ಗೊತ್ತಾಗಿತ್ತು. ಇದರಿಂದ ಕಿರಣ್ ಮೇಲೆ ಪ್ರೇಮ ದ್ವೇಷವನ್ನ ಬೆಳೆಸಿಕೊಂಡಿದ್ಲು. ತನಗೆ ಸಿಗದ ಕಿರಣ್ ಇನ್ಯಾರಿಗೂ ಸಿಗಬಾರ್ದು ಅಂತ ಪ್ರಿಯಕರನ ಮೇಲೆ ಸೇಡು ಬೆಳೆಸಿಕೊಂಡಿದ್ಲು. ಅಂದಿನಿಂದ ಕಿರಣ್ ಮೇಲೆ ಇನ್ನಷ್ಟು ಹೆಚ್ಚಿನ ಪ್ರೀತಿ ಹಾಗೂ ಕಾಳಜಿಯನ್ನ ತೋರಿಸೋಕೆ ಪ್ರೇಮ ಶುರು ಮಾಡಿದ್ಲು. ಕಳೆದ ಏಪ್ರಿಲ್ 21ರಂದು ಪ್ರೇಮ ಕಿರಣ್ಗೆ ಕಾಲ್ ಮಾಡಿ ಮನೆಗೆ ಬರುವಂತೆ ಆಹ್ವಾನಿಸಿದ್ಲು. ನಮ್ಮ ಮನೆಯಲ್ಲಿ ಯಾರೂ ಇಲ್ಲ, ನೀನು ಮನೆಗೆ ಬಂದ್ರೆ ನಿನಗೆ ಸರ್ಪ್ರೈಸ್ ಗಿಫ್ಟ್ ಕೊಡ್ತೀನಿ ಅಂತ ಹೇಳಿ ಪ್ರೇಮ ಕಿರಣ್ನ ಮನೆಗೆ ಕರೆಸಿಕೊಂಡಿದ್ಲು. ಕಿರಣ್ ಮೊದಲು ನಾನು ಬರೋದಿಲ್ಲ ಅಂತ ಹೇಳಿದ್ನಂತೆ. ಆದ್ರೆ ಮನೆಗೆ ಬಂದ್ರೆ ಫಾರಿನ್ ಸ್ಟೈಲ್ ಅಲ್ಲಿ ಪ್ರಪೋಸ್ ಮಾಡೋದಾಗಿ ಹೇಳಿದ್ದಕ್ಕೆ ಕಿರಣ್ ಪ್ರೇಮ ಮನೆಗೆ ಓಡೋಡಿ ಬಂದಿದ್ದ. ನೀನು ಬಂದ್ರೆ ನಿನಗೆ ಫಾರಿನ್ ಸ್ಟೈಲ್ ಅಲ್ಲಿ ಪ್ರಪೋಸ್ ಮಾಡ್ತೀನಿ ಅಂತ ಹೇಳಿದ್ದಕ್ಕೆ ಕಿರಣ್ ಪ್ರೇಮ ಮನೆಗೆ ಧಾವಿಸಿದ್ದ. ಪ್ರಿಯತಮೆಯ ಮಾತು ಕೇಳಿ ಕಿರಣ್ ಸಹ ಟೆಂಪ್ಟ್ ಆಗಿದ್ದ. ಕಳೆದ ಕೆಲವು ದಿನಗಳಿಂದ ಪ್ರೇಮ ತನ್ನ ಮೇಲೆ ತೋರಿಸ್ತಿದ್ದ ಪ್ರೀತಿ ಹಾಗೂ ಕಾಳಜಿಯನ್ನು ನೋಡಿ ಕಿರಣ್ ಸಹ ಪ್ರೇಮ ತನಗೆ ಏನೋ ಕೊಡ್ತಾಳೆ ಅಂತಾನೆ ಭಾವಿಸಿದ್ದ. ಹೀಗಾಗಿ ಕೂಡಲೇ ಕಿರಣ್ ಪ್ರೇಮ ಮನೆಗೆ ಓಡೋಡಿ ಬಂದಿದ್ದ. ಅಂದು ಇಬ್ರು ಸೇರಿ ಸ್ವಲ್ಪ ಹೊತ್ತು ಮಾತನಾಡಿದ ಬಳಿಕ ಕಿರಣ್ಗೆ ನೀನು ಜೀವನದಲ್ಲಿ ಎಂದೂ ನೋಡಿರಬಾರದು ಅಂತಹ ಗಿಫ್ಟ್ ನ ಕೊಡ್ತೀನಿ ಅಂತ ಪ್ರೇಮ ಹೇಳಿದ್ಲು. ಆಗ ಒಳಗೆ ಹೋದ ಪ್ರೇಮ ಹಗ್ಗವನ್ನ ತಂದು ಕಿರಣ್ನ ಚೇರ್ ಮೇಲೆ ಕೂರಿಸಿ ಕಟ್ಟೋಕೆ ಶುರು ಮಾಡಿದ್ಲು. ಇದನ್ನ ನೋಡಿ ಕಿರಣ್ ಯಾಕೆ ಅಂತ ಕೇಳಿದ್ದಕ್ಕೆ ಸರ್ಪ್ರೈಸ್ ಅಂದಿದ್ಲು. ಕಿರಣ್ ಕೈಕಾಲುಗಳನ್ನ ಕಟ್ಟಿದ್ದ ಪ್ರೇಮ ಕಣ್ಣಿಗೆ ಬಟ್ಟೆ ಕಟ್ಟಿ ರೂಮ್ ಒಳಗೆ ಹೋಗಿದ್ಲು. ಇನ್ನೇನು ತನ್ನ ಪ್ರಿಯತಮೆ ಏನೋ ಕೊಡ್ತಾಳೆ ಅಂತ ಕಾದು ಕೂತಿದ್ದ ಕಿರಣ್ಗೆ 1 ಸೆಕೆಂಡ್ ಶಾಕ್ ಎದುರಾಗಿತ್ತು. ಯಾಕಂದ್ರೆ ಚೇರ್ ಮೇಲೆ ಕೂತಿದ್ದವನ ಮೈ ಮೇಲೆ ಪ್ರೇಮ ಸೀಮೆ ಎಣ್ಣೆ ಮಿಶ್ರಿತ ಪೆಟ್ರೋಲ್ ನ ಸುರಿದು ತಕ್ಷಣವೇ ಬೆಂಕಿ ಹಚ್ಚಿಬಿಟ್ಟಿದ್ಲು. ಏನು ನಡೀತಿದೆ ಅಂತ ಗೊತ್ತಾಗುವಷ್ಟರಲ್ಲಿ ಪ್ರಿಯತಮೆ ಇಟ್ಟ ಬೆಂಕಿಯಲ್ಲಿ ಪ್ರಿಯಕರ ಕಿರಣ್ ಬೆಂದು ಹೋಗಿದ್ದ. ಮನೆ ಪೂರ್ತಿ ಹೊಗೆ ಆವರಿಸಿತ್ತು. ಕಿರಣ್ ಬೆಂಕಿಯಲ್ಲಿ ಬೆಂದು ಕಿರುಚಾಡೋಕೆ ಶುರು ಮಾಡಿದ್ದ. ಆಗ ಇವನ ಆರ್ತನಾದ ಕೇಳಿ ಅಕ್ಕಪಕ್ಕದ ಮನೆಯವರು ಹೊರಗೆ ಓಡೋಡಿ ಬಂದಿದ್ರು. ಪ್ರೇಮ ಮನೆಯಿಂದ ಬಂದ ಹೊಗೆ ಹಾಗೂ ಬೆಂಕಿ ಜೊತೆಗೆ ಕಿರಣ್ ಆರ್ಥನಾದವನ್ನ ಕೇಳಿದ ಅಕ್ಕಪಕ್ಕದ ನಿವಾಸಿಗಳು ಹೊರಗೆ ದೌಡಾಯಿಸಿ ಬಂದಿದ್ರು. ಪ್ರೇಮ ಮನೆಯಿಂದ ಬರ್ತಿದ್ದ ಬೆಂಕಿಯನ್ನು ನೋಡಿ ಅವರು ತಕ್ಷಣವೇ ಪೊಲೀಸರಿಗೆ ಫೋನ್ ಮಾಡಿ ವಿಷಯವನ್ನ ತಿಳಿಸಿದ್ರು. ಅಕ್ಕಪಕ್ಕದ ಮನೆಯವರು ಏನಾಯ್ತು ಅಂತ ಕೇಳಿದ್ದಕ್ಕೆ ತನ್ನ ಲವರ್ ಮನೆಯಲ್ಲಿ ಪ್ರಾಣಹರಣ ಮಾಡ್ಕೊಂಡ ಅಂತ ಪ್ರೇಮ ಹೇಳಿದ್ಲು. ಅವನೇ ಪೆಟ್ರೋಲ್ ಸುರ್ಕೊಂಡು ಪ್ರಾಣಹರಣ ಮಾಡ್ಕೊಂಡ. ನಾನು ಪ್ರಾಣ ಭಯದಿಂದ ರೂಮ್ ಒಳಗೆ ಓಡ್ ಹೋದೆ ಅಂತ ಪ್ರೇಮ ಹೇಳಿದ್ಲು. ಇದರಿಂದ ಸ್ಥಳೀಯರು ಇದು ನಿಜಾನೇ ಇರಬಹುದು ಅಂತ ಪ್ರೇಮ ಮಾತನ್ನ
ಮಾತನ್ನ ನಂಬಿದ್ರು. ಮೊದಲಿಗೆ ಬ್ಯಾಡರಹಳ್ಳಿ ಪೊಲೀಸರು ಸಹ ಇದೇ ಮಾತನ್ನ ನಿಜ ಅಂತ ಅನ್ಕೊಂಡಿದ್ರು. ಆದ್ರೆ ಅವರು ಜನಸಾಮಾನ್ಯರಂತೆ ಯೋಚಿಸದೆ ತಮ್ಮದೇ ಆಂಗಲ್ ನಲ್ಲಿ ಯೋಚಿಸಿ ಪ್ರೇಮನ ಪ್ರಶ್ನೆ ಮಾಡೋಕೆ ಶುರು ಮಾಡಿದ್ರು. ಮೊದಲಿಗೆ ಕಿರಣ್ಗೆ ಅಷ್ಟೊಂದು ಪೆಟ್ರೋಲ್ ಎಲ್ಲಿಂದ ಬಂತು ಅಂತ ಪ್ರೇಮನ ಪೊಲೀಸರು ಪ್ರಶ್ನೆ ಮಾಡಿದ್ರು. ಇದಕ್ಕೆ ಇವಳು ಕಿರಣ್ ಮನೆಗೆ ಬರೋಕು ಮೊದಲೇ ಪೆಟ್ರೋಲ್ನ ತಂದಿದ್ದ ಅಂತ ಹೇಳಿದ್ಲು. ನಾನು ಬಾತ್ರೂಮ್ ನಲ್ಲಿದ್ದೆ, ಆಗ ಕಿರಣ್ ಮನೆಗೆ ಬಂದಿದ್ದ ಅಂತಾನು ಪ್ರೇಮ ಪೊಲೀಸರ ಮುಂದೆ ಹೇಳಿದ್ಲು. ಅಷ್ಟರಲ್ಲಿ ಘಟನಾ ಸ್ಥಳಕ್ಕೆ ಹಿರಿಯ ಅಧಿಕಾರಿಗಳು ಸಹ ಬಂದಿದ್ರು. ಪ್ರೇಮ ಆಗ್ಲೂ ಸಹ ಅದನ್ನೇ ಹೇಳ್ತಿದ್ಲು, ನಾನು ಬಾತ್ರೂಮ್ ನಲ್ಲಿದ್ದೆ, ಆಗ ಜೋರಾಗಿ ಚೀರಾಟ ಕೇಳಿ ಬಂತು, ಆಗ ನಾನು ಹೊರಗೆ ಬಂದು ನೋಡಿದ್ರೆ ಕಿರಣ್ ಬೆಂಕಿ ಹಚ್ಕೊಂಡಿದ್ದ ಅಂತ ಪೊಲೀಸರ ಮುಂದೆ ಪ್ರೇಮ ಮತ್ತೆ ಹೇಳೋಕೆ ಶುರು ಮಾಡಿದ್ಲು. ಆಗ ಪೊಲೀಸರು ಪ್ರೇಮನ ವಶಕ್ಕೆ ಪಡೆದು ವಿಚಾರಣೆ ನಡೆಸೋಕೆ ಶುರು ಮಾಡಿದ್ರು. ಇವಳನ್ನ ಸ್ಟೇಷನ್ಗೆ ಕರ್ಕೊಂಡು ಹೋಗಿ ವಿಚಾರಿಸುತ್ತಿದ್ದಂತೆ ಪ್ರೇಮ ನಡೆದ ಘಟನೆಯನ್ನ ಅಂದು ಇಂಚಿಂಚಾಗಿ ವಿವರಿಸಿದ್ಲು. ಕಳೆದ 2 ವರ್ಷದಿಂದ ಇವರಿಬ್ರು ಲವ್ ಮಾಡ್ತಿದ್ರು. ಆದ್ರೆ ಇದ್ದಕ್ಕಿದ್ದಂತೆ ಕಿರಣ್ ಪ್ರೇಮನ ಅವಾಯ್ಡ್ ಮಾಡೋಕೆ ಶುರು ಮಾಡಿದ್ದ. ಇತ್ತೀಚೆಗೆ ಕಿರಣ್ ಅವನ ಎಕ್ಸ್ ಜೊತೆ ಓಡಾಡ್ತಿರೋ ವಿಚಾರ ಸಹ ಪ್ರೇಮಗೆ ಗೊತ್ತಾಗಿತ್ತು. ಅವಳ ಬರ್ತ್ಡೇನ ಕೂಡ ಕಿರಣ್ ಸೆಲೆಬ್ರೇಟ್ ಮಾಡಿ ಫೋಟೋಗಳನ್ನು ತಗೊಂಡಿದ್ದ. ಈ ವಿಚಾರ ಗೊತ್ತಾಗಿ ಕಿರಣ್ ಜೊತೆ ಪ್ರೇಮ ಗಲಾಟೆ ಮಾಡಿದ್ಲು. ಇದಾದ ನಂತರ ಕಿರಣ್ ಪ್ರೇಮ ನಂಬರ್ನ ಬ್ಲಾಕ್ ಮಾಡ್ಬಿಟ್ಟಿದ್ದ. ಆಗ್ಲೇ ಇವನನ್ನ ಸಾಯಿಸ್ಬೇಕು ಅಂತ ಪ್ರೇಮ ಡಿಸೈಡ್ ಮಾಡಿದ್ಲು. ಹೀಗಾಗಿ ಕಿರಣ್ ಜೊತೆ ಮತ್ತೆ ರಿಲೇಶನ್ಶಿಪ್ ನ ಕಂಟಿನ್ಯೂ ಮಾಡಿದ್ಲು. ನಾನು ಅವನ ಹಿಂದೆ ಬಿದ್ದು ಹೋದ್ರು ಅವನು ನನ್ನ ಅವಾಯ್ಡ್ ಮಾಡ್ತಿದ್ದ, ಹೀಗಾಗಿ ಅವನನ್ನ ಸಾಯಿಸೋಕೆ ಪ್ಲಾನ್ ಮಾಡಿದ್ದೆ ಅಂತ ಪ್ರೇಮ ನಡೆದ ಘಟನೆಯನ್ನೆಲ್ಲ ಪೊಲೀಸರ ಮುಂದೆ ವಿವರಿಸಿದ್ಲು. ಅಲ್ಲದೆ ಕಿರಣ್ ಕೊಲೆಗೂ ಮೊದಲೇ ಪ್ರೇಮ ಆನ್ಲೈನ್ ನಲ್ಲಿ ಹ್ಯಾಂಡ್ ಕಫ್ ನ ತರಿಸಿದ್ಲು. ಅಂಗಡಿಯೊಂದರಲ್ಲಿ 4 ಲೀಟರ್ ಸೀಮೆ ಎಣ್ಣೆ ಹಾಗೂ ಪೆಟ್ರೋಲ್ ಬಂಕ್ ಅಲ್ಲಿ 200 ರೂಪಾಯಿಗೆ ಪೆಟ್ರೋಲ್ ನ ಸಹ ಖರೀದಿಸಿದ್ಲು. ಅಂದು ಬೇರೊಂದು ನಂಬರ್ ನಿಂದ ಕಿರಣ್ಗೆ ಫೋನ್ ಮಾಡಿ ಮನೆಗೆ ಬರುವಂತೆ ಹೇಳಿದ್ಲು. ಪ್ರೇಮ ಅಣ್ಣ ಅಂದು ಕೆಲಸಕ್ಕೆ ಹೋಗಿಲ್ವಾ ಅಂತ ಕೇಳಿದ್ದಕ್ಕೆ ಸೆಕೆಂಡ್ ಶಿಫ್ಟ್ ಇದೆ, ರೆಡಿಯಾಗಿ ಹೋಗ್ತೀನಿ ಅಂತ ಹೇಳಿದ್ಲು. ಇದರಿಂದ ಪ್ರೇಮ ಅಣ್ಣ ತನ್ನ ಇನ್ನೊಂದು ತಂಗಿಯ ಮನೆಗೆ ಹೋಗಿದ್ದ. ಇತ್ತ ಕಿರಣ್ ಮನೆಗೆ ಬರುವಷ್ಟರಲ್ಲಿ ಸೀಮೆ ಎಣ್ಣೆ ಹಾಗೂ ಪೆಟ್ರೋಲ್ ನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ಲು. ಕಿರಣ್ ಮನೆಗೆ ಬರ್ತಿದ್ದಂತೆ ಸರ್ಪ್ರೈಸ್ ಗಿಫ್ಟ್ ಕೊಡ್ತೀನಿ ಅಂತ ಹೇಳಿ ಇವನ ಕೈಕಾಲನ್ನ ಕಟ್ ಹಾಕಿ ಪೆಟ್ರೋಲ್ ನ ಸುರಿದು ಇವನಿಗೆ ಬೆಂಕಿ ಹಚ್ಚಿ ಬಿಟ್ಟಿದ್ಲು. ಇನ್ನು ಕಿರಣ್ನ ಸಾಯಿಸಿ ತಾನು ಕೂಡ ಸಾಯ್ಬೇಕು ಅಂತ ಪ್ರೇಮ ಪ್ಲಾನ್ ಹಾಕಿದ್ಲು. ಆದ್ರೆ ಬೆಂಕಿ ಶಾಖದಿಂದ ಹೊರಗೆ ಬಂದವಳು ಹೊಸ ನಾಟಕವನ್ನಾಡ್ತಾ ಎಲ್ಲರನ್ನು ಯಾಮಾರಿಸೋಕೆ ನೋಡಿದ್ಲು. ಕೊನೆಗೆ ಕೇಸ್ನ ಭೇದಿಸಿದ ಪೊಲೀಸರು ಪ್ರೇಮ ಆಡಿದ ನಾಟಕವನ್ನ ಹೊರಗೆಳೆದಿದ್ರು. ಇನ್ನು ಮನೆಗೆ ಬಂದ್ರೆ ಗಿಫ್ಟ್ ಕೊಡ್ತೀನಿ ಅಂತ ಹೇಳ್ತಿದ್ದಂತೆ ಕಿರಣ್ ಇವಳ ಮನೆಗೆ ಓಡೋಡಿ ಬಂದಿದ್ದ. ಹೀಗೆ ಏನೋ ಒಂದು ಆಸೆಯಲ್ಲಿ ಬಂದವನು ಯಾರು ಊಹಿಸದ ರೀತಿಯಲ್ಲಿ ಸುಟ್ಟು ಕರಕಲಾಗಿ ಹೋಗಿದ್ದ. ಇನ್ನು ಈ ಕಿರಾತಕಿಗೆ ಯಾವ ರೀತಿ ಶಿಕ್ಷೆ ಆಗ್ಬೇಕು ಅಂತ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ. ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ವಾಟ್ಸ್ಆಪ್ ಚಾನೆಲ್ ನ ಲಿಂಕ್ ಕೊಡಲಾಗಿದ್ದು ಅದನ್ನು ಸಹ ಫಾಲೋ ಮಾಡಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನೆಲ್ ನ ವಿಸಿಟ್ ಮಾಡಿ.